ಇವತ್ತು ಬೆಳಗ್ಗೆ ಎದ್ದು ರೆಡಿಯಾಗಿದ್ದೆ, ಯಾಕಂದರೆ ಇವತ್ತು ನನ್ನ ಫ್ರೆಂಡ್ಸು ಬೆಂಗಳೂರಿಂದ ಬರ್ತಾಯಿದ್ರು. ಅವ್ರ ಜೊತೆ ಕೂತ್ಕೊಂಡು ತಿಂಡಿ ತಿಂದು ನಾವೊಂದು ಟ್ರಿಪ್ಗೆ ಅಂತ ಹೊರಟು ಪುನೀತ್ ರಾಜ್ಕುಮಾರ್ ಸಾಂಗ್ನ ಕೇಳ್ಕೊಂಡು ನಾವು ಫಸ್ಟ್ ಹೋಗಿದ್ದ ಪ್ಲೇಸೇ ನಮ್ಮ ಹಾಸನದ ಹೆಮ್ಮೆಯ ಹಳೆಬೀಡಿಗೆ. ಇಲ್ಲಿರೋ ಶಿಲೆಗಳನ್ನ ನೋಡಿ ನನ್ನ ಫ್ರೆಂಡ್ಸ್ ಅಂತ ಎರ್ರಾಬೇರಿ ಕ್ಯಾಲ್ಕುಲೇಷನ್ ಆಗ್ತಾಯಿದ್ರು, ಇಷ್ಟು ಚೆನ್ನಾಗಿ ಹೆಂಗೆ ಕೆತ್ತಿರ್ಬೋದು ಅಂತ. ಅಲ್ಲಿಂದ ಸಖತ್ತು ಫಾರಿನರ್ಸ್ ಬೇರೆ ಇದ್ದರು. ಅವ್ರನ್ನ ನೋಡಿಕೊಂಡು ನಾವು ಹಳೆಬೀಡಿಗೂ ಬಂದಿದ್ದು ಅಂತ ಪ್ರೂಫ್ಗೆ ಅಂತ ಒಂದು ಸೆಲ್ಫಿನ ತಗೊಂಡು ಮತ್ತೆ ಮುಂದೆ ಹೊರಟು ಹೋಗ್ತಾ ದಾರಿಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಸಿಕ್ತು. ಅದರಲ್ಲಂತೂ ಸನ್ಸೆಟ್ ವ್ಯೂ ಅಂತ ಸಕ್ಕತ್ತಾಗಿತ್ತು. ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಬೈಕ್ಗಳು ಬೇರೆ ಓಡಾಡ್ತಿದ್ದವು, ಅದು ಎರಡೆರಡು ಬೈಕ್ಗಳು ಒಂದೊಂದು ಸಲ ಓಡಾಡ್ತಾ ಇದ್ದವು. ಅದು ನೋಡಿ ಶಾಕ್ ಆಯಿತು. ಅಲ್ಲಿಂದ ನಾವು ಬಂದಿದ್ದೆ ಗೋಕರ್ಣಗೆ. ಗೋಕರ್ಣದ ಮಹಾಬಲೇಶ್ವರ ಟೆಂಪಲಲ್ಲಿ ಧೋತಿ ಇಲ್ಲದೆ ಬಿಡಲ್ಲ ಅಂದರು. ಅದಕ್ಕೆ ಅಲ್ಲೇ ಒಂದು ಅಂಗಡಿಲಿ ಧೋತಿ ತೊಗೊಂಡು ಪ್ಯಾಂಟ್ ಮೇಲೆ ಉಟ್ಕೊಂಡು ಹೋಗಿ ದರ್ಶನ ತೊಗೊಂಡು ಅಲ್ಲೇ ಮಾರ್ತಾಯಿದ್ದ ಬಜ್ಜಿ ಬೋಂಡನ ಎತ್ಕೊಂಡು ಹೋಗಿ ಬಸ್ ಸ್ಟ್ಯಾಂಡಲ್ಲಿ ತಿನ್ಕೊಂಡು ಏನು ಗುರು ಗೋಕರ್ಣದಲ್ಲಿ ಇಷ್ಟೊಂದು ಜನ ಫಾರಿನರ್ಸ್ ಇದ್ದಾರೆ, ಇದು ಸಾಮಾನ್ಯವಾದ ಪ್ಲೇಸ್ ಅಲ್ಲ ಅಂತ ಸರ್ಚ್ ಮಾಡಿದಾಗಲೇ ನಮಗೆ ಗೊತ್ತಾಗಿದ್ದು ಇಲ್ಲಿರೋ ಲಿಂಗ ಸಾಮಾನ್ಯವಾದ ಲಿಂಗ ಅಲ್ಲ, ಇದು ಸಾಕ್ಷಾತ್ ಪರಶಿವನ ಆತ್ಮಲಿಂಗ ಅಂತ. ಇದ್ರ ಸ್ಟೋರಿ ನಿಮಗೆ ಗೊತ್ತಿಲ್ಲ ಅಂದರೆ